TV9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ಇವತ್ತು ಪೊಲೀಸ್ ಇಲಾಖೆಗೆ ಒಂದು ಬಿಗ್ ಶಾಕ್. ಕಾರಣ ಪೊಲೀಸ್ ಇನ್ಸ್ಪೆಕ್ಟರ್ KB ರವಿ ಅನ್ನೋರು ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಒಳ್ಳೆ ಆಫೀಸರ್. 2007ನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಿದ್ದಂಥ ರವಿ ಸದ್ಯದಲ್ಲಿ ಅವರು ಸೌತ್ ಈಸ್ಟ್ ಸೆನ್ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸೈಬರ್ ವಂಚನೆಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಜಾಲವನ್ನು ಇಡೀ ಪ್ಯಾನ್ ಇಂಡಿಯಾದಲ್ಲಿರುತ್ತೆ. ಅದನ್ನು ಆ ಒಂದು ನೆಟ್ವರ್ಕನ್ನು ಸಂಬಂಧಪಟ್ಟಂತೆ ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ಸೈಬರ್ ಕ್ರೈಮ್ ಪೊಲೀಸರಿಗೆ ಗೊತ್ತಾಗುತ್ತೆ. ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅಂತ UPಗೆ, ಮಧ್ಯಪ್ರದೇಶಕ್ಕೆ, ಬೇರೆ ಬೇರೆ ಕಡೆ, ಏಕೆಂದರೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಆಪ್ರೇಟ್ ಮಾಡಿಕೊಂಡು ಇಲ್ಲಿನ ಜನಕ್ಕೆ, ಸಾಕಷ್ಟು ಜನಕ್ಕೆ ಇಲ್ಲಿ ಕೋಟಿ ಹಣವನ್ನು ಇಲ್ಲಿ ಲಪಟಾಯಿಸಿರ್ತಾರೆ. ಇದ್ರ ಬಗ್ಗೆ ಖಚಿತ ಮಾಹಿತಿ ಪಡೆದಂಥ ಆ ಒಂದು ಟೀಮ್ ಅವ್ರನ್ನೆಲ್ಲರನ್ನೂ ಕೂಡ ಯಾರ್ಯಾರು ಆಪ್ರೇಟ್ ಮಾಡಿ ಈ ಥರ ವಂಚನೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅಂತ ಟೀಮ್ ಸುಮಾರು 8 ಜನರ ತಂಡ ಬೇರೆ ಬೇರೆ ಒಂದು ಸೆಟ್ ಮಾಡಿಕೊಂಡು ಅವರು ಅಲ್ಲಿಗೆ ಹೋಗ್ತಾರೆ. 2-3 ದಿನದಲ್ಲಿ ಲಕ್ನೋ, UP ಅಲ್ಲೆಲ್ಲ ಸುತ್ತಾಡ್ತಾರೆ. ಅಂತಿಮವಾಗಿ ಮಧ್ಯಪ್ರದೇಶದಲ್ಲಿ ಇದ್ದಾರೆ ಅಂತ, ಇಂದೂರಲ್ಲಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿ ಸಿಗುತ್ತೆ. ಭೋಪಾಲಿಂದ ಇಂದೂರ್ಗೆ ಅವರು ಬಸ್ಸಲ್ಲಿ 3 ಜನ ಇರುವಂಥ ಒಂದು ತಂಡ, ಯಾಕೆಂದರೆ ಅಲ್ಲೇ 4-5 ಜನನ ಅರೆಸ್ಟ್ ಮಾಡಿರ್ತಾರೆ. ಇನ್ನೂ ಕೆಲವೊಂದಿಬ್ಬರು ಪ್ರಮುಖವ್ರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅವ್ರನ್ನ ಸರ್ಚ್ ವಾರೆಂಟ್ ತೊಗೊಂಡು ಅವರ ಇನ್ಫಾರ್ಮೇಷನ್ ನೆಟ್ವರ್ಕ್ ಎಲ್ಲೆಲ್ಲಿದೆ ಅವ್ರದ್ದು ಅಂತ ತಿಳ್ಕೊಂಡು ಮೊಬೈಲ್ ಲೊಕೇಶನ್ನ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ನೈಟು ಒಂದು ಸ್ಲೀಪರ್ ಕೋಚ್ ಬಸ್ಗೆ ರವಿ ಮತ್ತು ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬರು ಸಿಬ್ಬಂದಿ ಜೊತೆ ಅವ್ರು 3 ಜನನೂ ಕೂಡ ಬಸ್ಸನ್ನು ಹತ್ತುತ್ತಾರೆ. ಇನ್ನು ಉಳಿದಂಥ ಬೇರೆ ತಂಡಗಳು ಬೇರೆ ಬೇರೆ ಕಡೆ ಇರ್ತಾರೆ. ಕೆಲವೊಂದಷ್ಟು ಜನನ ಅರೆಸ್ಟ್ ಮಾಡಿಕೊಂಡು ಅವರು ಕೂಡ ವಶದಲ್ಲಿ ತೊಗೊಂಡು ಇಂಟ್ರಾಗೇಷನ್ ಮಾಡ್ತಾ ಇರ್ತಾರೆ. ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ಏನು ಈ ಒಂದು ತಂಡ, ಅಪ್ಪರ್ ಬರ್ತ್ನಲ್ಲಿ ರವಿ ಅವರು ಇರ್ತಾರೆ, ಕೆಳಗಡೆ PSI ಇರ್ತಾರೆ ಮತ್ತು ಅವರ ಸಿಬ್ಬಂದಿ ಇರ್ತಾರೆ. ಈ ಬಸ್ಸಲ್ಲಿ ಸಾಕಷ್ಟು ಜನನೂ ಇರ್ತಾರೆ. ಬಸ್ಸು ರಾಜ್ಗರ್ ಅನ್ನೋ ಏನು ಮಧ್ಯಪ್ರದೇಶದ ಒಂದು ರಸ್ತೆಗೆ ಅಲ್ಲಿ ಬಂದಾಗ ಆ ಬ್ರಿಡ್ಜ್ ಇರುತ್ತೆ, ಫ್ಲೈಓವರ್ ಬ್ರಿಡ್ಜ್ ಇರುತ್ತೆ. ಇದು ಕಂಪ್ಲೀಟ್ ಆ ಬಸ್ಸನ್ನು ನೋಡಿದರೆ ಕಂಪ್ಲೀಟ್ 2 ಸೈಡು ಕೂಡ ಗ್ಲಾಸೇ ಇರುತ್ತೆ, ಕಂಪ್ಲೀಟ್ ದೊಡ್ಡ ಮಟ್ಟದಲ್ಲಿ ಗ್ಲಾಸ್ ಇರುತ್ತೆ. ಅಲ್ಲಿ ಬಂದಾಗ ಫ್ಲೈಓವರ್ ಬಹುಶಃ ಅಲ್ಲಿದ್ದಂಥ ಏನು ಬ್ಯಾರಕ್ ಏನಿರ್ತಾರೆ, ಆ ಫ್ಲೈಓವರ್ದು ಒಂದು ಪಟ್ಟಿ ಇರುತ್ತೆ ಅದು ಬ್ರಿಡ್ಜ್ಗೆ, ಅದಕ್ಕೆ ಟಚ್ ಆಗಿ ನಿಯಂತ್ರಣ ಡ್ರೈವರು ಅದಕ್ಕೆ ಟಚ್ ಆಗಿ ಅಲ್ಲಿದ್ದಂಥ ಮೇಲ್ಗಡೆ ಯಾರ್ಯಾರು ಇದ್ದರು ಆ ಮೇಲ್ಗಡೆ ಮಲ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಕೆಳಗಡೆ ಒಂದು 20-25 ಅಡಿ 30 ಅಡಿ ಕೆಳಗಡೆಗೆ ಬೀಳ್ತಾರೆ. ಸುಮಾರು 4 ಜನರು ಸಾವನ್ನಪ್ತಾರೆ ಅಲ್ಲಿದ್ದವರು. ಮೇಲ್ಗಡೆ ಅಪ್ಪರ್ ಬರ್ತಾರೆ. ಕೆಲವರು ಒಂದಷ್ಟು ಜನ ಅಲ್ಲೇ ಸಿಗಾಕೋತಾರೆ, ಕೆಲವೊಂದಷ್ಟು ಅಲ್ಲೇ ಬೀಳ್ತಾರೆ. 4 ಜನದಲ್ಲಿ ಇನ್ಸ್ಪೆಕ್ಟ್ರು ಕೂಡ ಒಬ್ರು ಇರ್ತಾರೆ. ರವಿ ಅಂತ ಏನು ಹೇಳಿದೆ ಅವರು ಕೂಡ ಒಬ್ಬರಾಗಿರ್ತಾರೆ. ಇನ್ನು ಉಳಿದಂತೆ 3 ಜನ ಬೇರೆ ಇನ್ನು ಪಬ್ಲಿಕ್ ಅಲ್ಲಿದ್ದಂಥವ್ರು. ಜೊತೆಗೆ ಏನು ಇಂಜುರಿ ಆಗಿದ್ರು ಅವ್ರನ್ನ ಇಮಿಡಿಯೇಟಾಗಿ ಅಲ್ಲಿ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಅವರು ಕೂಡ ಔಟ್ ಆಫ್ ಡೇಂಜರ್ ಅಂತ ಇದೆ. ಅದರಲ್ಲಿ ಒಬ್ಬರ ಸ್ಥಿತಿ ಒಂದಷ್ಟು ಗಂಭೀರವಾಗಿದೆ. ಇನ್ನು ಉಳಿದಂತೆ ಎಲ್ಲವೂ ಕೂಡ ಇದೆ. ಇಮಿಡಿಯೇಟಾಗಿ ಈ ಒಂದು ಇನ್ಫಾರ್ಮೇಷನ್ ಇಲ್ಲಿಗೆ ನಮ್ಮ ಸ್ಟೇಟ್ ಪೊಲೀಸ್ ಅವ್ರಿಗೆ ಬರುತ್ತೆ. ತಕ್ಷಣ ಅಲರ್ಟ್ ಆದಂಥ ಇಲ್ಲಿಯ ಹಿರಿಯ ಅಧಿಕಾರಿಗಳು ಅಲ್ಲಿದ್ದಂಥ ಲೋಕಲ್ ಪೊಲೀಸ್ ಅವ್ರಿಗೆ ಕಮ್ಯುನಿಕೇಟ್ ಮಾಡಿಕೊಂಡು ಎಲ್ಲವೂ ಕೂಡ ಅಲ್ಲಿರೋಂಥ ಪ್ರೊಸೀಜರ್ ಎಲ್ಲ ಮುಗಿಸಿ ಬಾಡಿಯನ್ನು ಬೆಂಗಳೂರಿಗೆ ತರಿಸುವಂಥ ಕೆಲಸವನ್ನು ಇನ್ನೊಂದು ಕಡೆ ಮಾಡ್ಕೋತಾ ಇದ್ದಾರೆ. ಮತ್ತೊಂದು ಕಡೆ ಏನು ಇಂಜುರಿ ಆಯಿತು ಅವ್ರಿಗೂ ಕೂಡ ಸರಿಯಾದ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅದ ನಂತರ ಬಹುಶಃ ಅವರು ಬೆಂಗಳೂರಿಗೆ ಬರ್ತಾರೆ. ಒಟ್ಟಾರೆ ಇವತ್ತಿನ ಬೆಳವಣಿಗೆ, ಏಕೆಂದರೆ ರವಿ ಬಗ್ಗೆ ಭಾಳ ಹೇಳಬೇಕು ಅಂತಂದರೆ ಒಳ್ಳೆ ಆಫೀಸರ್. ಹಿಂದೆ ಏನು ಅಶೋಕ್ ನಗರ ಇರ್ಬೋದು, ಕೋರಮಂಗಲ ಇರ್ಬೋದು, ಈ ಭಾಳಷ್ಟು ಕಡೆ ಸಬ್ ಇನ್ಸ್ಪೆಕ್ಟರ್ ಆಗಿ ಅವರು ಕಾನ್ಸ್ಟೇಬಲ್ ಆಗಿ ಡಿಪಾರ್ಟ್ಮೆಂಟ್ ಸೇರ್ತಾರೆ. ನಂತರ 2007ನಲ್ಲಿ ಅವರು ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಭಾಳ ಒಳ್ಳೆಯ ಹೆಸರಿದ್ದಂಥ ಆಫೀಸರು ಈ ಒಂದು ಘಟನೆಯಲ್ಲಿ ಇವತ್ತು ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದಂತೆ ಬೇರೆ ಇದ್ದಂಥ ತಂಡ ಕೂಡ ಇನ್ನು ಯಾರನ್ನ ಅರೆಸ್ಟ್ ಮಾಡಬೇಕು ಅಂತ ಇದ್ರು ಅವ್ರನ್ನೆಲ್ಲರೂ ಕೂಡ ಸರ್ಚ್ ಮಾಡಿಕೊಂಡು ಒಂದು ತಂಡ ಈಗಾಗಲೇ ಮತ್ತೆ ಆಪ್ರೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆಯಿಂದ ಇಡೀ ಇಲಾಖೆ ನಿಜಕ್ಕೂ ಭಾಳ ಈ ಒಂದು ನೆನಪಿಂದ ಭಾಳಷ್ಟು ಒಳ್ಳೆ ಆಫೀಸರ್ನ ಕಳ್ಕೊಂಡಿದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.